ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂದು ಹೇಳಿದಂಥ ಯೇಸು ಕ್ರಿಸ್ತನಿಂದ ಶಾಂತಿ ಸಮಾಧಾನವು ನಿಮ್ಮೆಲ್ಲರಿಗೂ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ದೇವರು ಇಲ್ಲಿವರೆಗೆ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಿದರ ಪ್ರಯುಕ್ತವಾಗಿ ಮತ್ತೆ ಆತನ ವಾಕ್ಯಗಳನ್ನು ಆಲಿಸುವಂತೆ ನಾವು ಇವತ್ತು ಈ ಒಂದು ಅವಕಾಶವನ್ನು ದೇವರಿಂದ ನಾವು ಪಡೆದುಕೊಂಡಿದ್ದೇವೆ. ಈ ಒಂದು ಅವಕಾಶಕ್ಕಾಗಿ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಘನ ಮಾನ ಮಹಿಮೆಯು ಉಂಟಾಗಲಿ. ಅನೇಕ ವಾಕ್ಯಗಳನ್ನು ಆಲಿಸುತ್ತಿರುವಂಥ ನಾವುಗಳು ಕೇವಲ ಅವುಗಳು ಒಂದು ರೀತಿಯಾಗಿರ್ತಕ್ಕಂಥ ಮನಸ್ಸಿನ ನೆಮ್ಮದಿಗೆ ಮಾತ್ರ ಅಂದಿನ ವಾಕ್ಯವನ್ನು ಆಲಿಸುವಾಗ ಆವತ್ತು ಮಾತ್ರ ಆ ಸಮಯದಲ್ಲಿ ಮಾತ್ರ ನಮಗೆ ಒಂದು ನೆಮ್ಮದಿಯನ್ನು ನೀಡುತ್ತವೆ. ತದನಂತರ ಅದನ್ನು ಮರೆತು ಹೋಗುತ್ತೇವೆ ಎನ್ನುವಂತೆ ನಾವು ಇರಬಾರದು. ಸತ್ಯವೇದವು ಹೇಳುತ್ತದೆ, ನೀವು ವಾಕ್ಯವನ್ನು ಕೇಳುವವರು ಮಾತ್ರವಾಗಿದ್ದು ಅದರಂತೆ ನಡೆಯದವರಾಗಿ ಇರಬೇಡ್ರಿ ಎಂಬುದಾಗಿ. ಆದ್ದರಿಂದ ಇವತ್ತಿನ ಒಂದು ಸಂದೇಶದ ಧ್ಯಾನವನ್ನು ನಾವು ಮಾಡುವುದಕ್ಕೆ ಮುಂಚಿತವಾಗಿ ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ದೇವರು ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯವನ್ನು ಆಲಿಸುವಾಗ ಆತ್ಮನ ಸಹಾಯವನ್ನು ದಯಪಾಲಿಸಿ ನಡೆಸಿ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಅದರಂತೆ ನಡೆಯುವಂಥ ಮನಸ್ಸು ದಯಪಾಲಿಸಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ಇವತ್ತಿನ ಸಂದೇಶದ ಶೀರ್ಷಿಕೆಯು ಐಶ್ವರ್ಯವಂತನ ಆ ಮನಸ್ಸು ಎಂಬುದಾಗಿ. ಐಶ್ವರ್ಯವಂತನ ಈ ಮನಸ್ಸು ಎಂಥದ್ದಾಗಿತ್ತು, ಏನು ಆ ಮನಸ್ಸು ಎನ್ನುವಂಥ ವಿಷಯದ ಕುರಿತಾಗಿ ನಾವು ಸ್ವಲ್ಪ ಸಮಯ ಈ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಯೇಸು ಕ್ರಿಸ್ತನು ಈ ಜಗತ್ತಿನಲ್ಲಿ ಆತನು ಮನುಷ್ಯನಾಗಿ ಮಾನವ ರೂಪ ತಾಳಿ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡುವ ಆ ಸಮಯದಲ್ಲಿ ಆತನು ಎಲ್ಲ ಥರದ ಜನರಿಗೆ ಸತ್ಯ ಸುವಾರ್ತೆಯ ಕುರಿತಾಗಿ ತಿಳಿಸಬೇಕಾಗಿತ್ತು ಮತ್ತು ಪರಲೋಕ ರಾಜ್ಯದ ಕುರಿತಾಗಿ ಆತನು ತಿಳಿಸಬೇಕಾಗಿತ್ತು. ಆವಾಗ ಆತನು ಪಂಡಿತರಿಗೂ ಮತ್ತು ಅನಕ್ಷರಸ್ಥರಿಗೂ ಎಲ್ಲ ಸ್ಥಿತಿಯಲ್ಲಿದ್ದಂಥ ಜನಗಳಿಗೂ ಸಹ ಆತನು ಏನು ಮಾಡಿದನು, ಸುವಾರ್ತೆಯನ್ನು ಆ ಒಂದು ಪರಲೋಕ ರಾಜ್ಯದ ಕುರಿತಾಗಿ ತಿಳಿಸುವಂಥ ಕಾರ್ಯದಲ್ಲಿ ನಿಮಗ್ನನಾಗಿದ್ದನು. ಆತನು ಅನೇಕ ವಿಷಯಗಳನ್ನು ಆತನು ಸಾಮ್ಯದ ರೂಪದಲ್ಲಿ ಆತನು ತಿಳಿಸಿದ್ದಾನೆ. ಅದರಲ್ಲಿ ಇದು ಒಂದು ಐಶ್ವರ್ಯವಂತನ ಕುರಿತಾಗಿ. ಅದು ಸತ್ಯವೇದದಲ್ಲಿ ನಾವು ಎಲ್ಲಿ ನೋಡುತ್ತೇವೆ ಅಂದರೆ ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ ನಾವು ಈ ಒಂದು ದೃಷ್ಟಾಂತವನ್ನು ನಾವು ನೋಡುವಂಥವರಾಗಿದ್ದೇವೆ. ಭೋಗ ಪುರುಷ ಮತ್ತು ಭಿಕ್ಷಗಾರ ಇವರ ದೃಷ್ಟಾಂತ ಎಂಬುದಾಗಿ. ಅನೇಕ ವೇಳೆ ಈ ಒಂದು ದೃಷ್ಟಾಂತವನ್ನು ಕುರಿತಾಗಿ ನೀವು ಕೇಳಿರಬಹುದು. ಆದರೆ ಪ್ರಾರ್ಥನಾ ಪೂರ್ವಕವಾಗಿ ನಾವು ಈ ಒಂದು ವಾಕ್ಯವನ್ನು ಇವತ್ತು ಆಲಿಸುವಾಗ ಖಂಡಿತ ದೇವರು ನಮಗಾಗಿ ತಿಳಿಯಪಡಿಸಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಇವತ್ತು ನಮಗೆ ತಿಳಿಯಪಡಿಸ್ತಾನೆ ಎನ್ನುವಂಥ ಮನೋಭಾವನೆಯಿಂದ ನಾವು ಈ ವಾಕ್ಯವನ್ನು ಓದಿಕೊಳ್ಳೋಣ. ಆರಂಭದ ವಚನ 19ನೇ ವಚನವನ್ನು ನಾನು ಓದ್ತಾನೆ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಪಡುತ್ತಿದ್ದನು. ಇಲ್ಲಿ ಐಶ್ವರ್ಯವಂತನು ಎಂಬುದಾಗಿ ಲಿಖಿಸಲ್ಪಟ್ಟಿದೆ. ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತಂದರೆ, ಐಶ್ವರ್ಯವಂತನು ಅಂತ ಇದೆ, ಆದರೆ ಆತನ ಹೆಸರು ಲಿಖಿತವಾಗಿಲ್ಲ. ಈ ವಿಷಯವನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಅಷ್ಟು ಮಾತ್ರವಲ್ಲದೆ ಆತನ ಒಂದು ವೈಭವದ ಕುರಿತಾಗಿ ತಿಳಿಸಲ್ಪಟ್ಟಿದೆ. ಆತನು ಯಾವ ರೀತಿ ಇದ್ದನು, ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸಂತೋಷ ಪಡುತ್ತಾ ಇದ್ದನು ಎಂಬುದಾಗಿ. ಮತ್ತು 20ನೇ ವಚನದಲ್ಲಿ ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಉಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳುತ್ತಿದ್ದನು ಎಂಬುದಾಗಿ. ಅಂದರೆ ಇಲ್ಲಿ ಲಾಜರನು ಎಂಬುದಾಗಿ ಹೆಸರು ಉಲ್ಲೇಖವಾಗಿದೆ. ಆದರೆ ಆತನ ಸ್ಥಿತಿಯು ಅಷ್ಟು ನೋಡಬೇಕಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಆತನಿಲ್ಲ. ಮೈಯೆಲ್ಲ ಹುಣ್ಣಾಗಿ ಬಿದ್ದಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಕಾಣುವಂಥವರಾಗಿದ್ದೇವೆ. ಆದರೆ ಈತನು ದಿನಾವೂ ಸಹ ಏನು ಮಾಡ್ತಾ ಇದ್ದನೋ, ಆತನು ದುಃಖಿಸ್ತಾ ಇದ್ದ. ಅದು ನೋವಿನಿಂದ ಆತನು ನಳುತ್ತಾ ಇದ್ದನು. ಇಲ್ಲಿ ಐಶ್ವರ್ಯವಂತನಿಗೂ ಮತ್ತು ಲಾಜರನಿಗೂ ಏನಿದೆ ಅಂತಂದರೆ ಸಂಬಂಧ ಇದೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಆತನ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ದನು. ಯಾರು? ಐಶ್ವರ್ಯವಂತನ ಬಾಗಿಲಲ್ಲಿ. ಅಂದರೆ ಐಶ್ವರ್ಯವಂತನಿಗೂ ಲಾಜರನಿಗೂ ಒಂದು ಸಂಬಂಧ ಹೊಂದಿರತಕ್ಕಂಥ ಒಂದು ದೃಷ್ಟಾಂತವಾಗಿದೆ ಇದು. ಆತನ ಮನೆ ಬಾಗಿಲಲ್ಲೇ ಬಿದ್ದುಕೊಂಡಿದ್ದಾನೆ ಲಾಜರನೆಂಬುವಂಥ ಆತನು ನೋವಿನಿಂದ ನರಳುತ್ತಾ ಇದ್ದಾನೆ. ಆದರೆ
ಐಶ್ವರ್ಯವಂತನು ಮಾತ್ರ ಸುಖ ಸಂತೋಷದಿಂದ ಆತನು ಜೀವನ ಮಾಡ್ತಾ ಇದ್ದಾನೆ. ತದನಂತರ ದಿನಗಳ ಕಳೆದ ನಂತರ ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಬರುವ ಹಾಗೆ ಐಶ್ವರ್ಯವಂತನಿಗೆ ಏನಾಗ್ತದೆ, ಮರಣವು ಬರ್ತದೆ. ಆತನಿಗೆ ಸಮಾಧಿ ಮಾಡ್ತಾರೆ. ಲಾಜರನಿಗೂ ಸಹ ಮರಣವು ಬರ್ತದೆ. ಆತನನ್ನು ದೇವದೂತರು ಬಂದು ತೆಗೆದುಕೊಂಡು ಹೋಗ್ತಾರೆ ಎನ್ನುವಂಥ ಒಂದು ವಿಷಯವನ್ನು ಇಲ್ಲಿ ನಾವು ಕಾಣ್ತೇವೆ. ಲಾಜರನು ಸತ್ತು ಹೋದ ತದನಂತರ ಅಬ್ರಹಾಮನ ಎದೆಗೆ ವರ್ಗಿಸಲ್ಪಡುತ್ತಾರೆ ಎಂಬುದಾಗಿ ಇಲ್ಲಿ ತಿಳಿಸಲ್ಪಡ್ತದೆ. ಇಲ್ಲಿ ಇದು ಒಂದು ದೃಷ್ಟಾಂತ. ಈ ವಿಷಯವನ್ನು ನಾವು ತಿಳಿದುಕೊಂಡು ಸತ್ತವರು ಸತ್ತ ನಂತರ ಪರಲೋಕಕ್ಕೆ ನೀತಿವಂತರು ಹೋಗ್ತಾರೆ, ಅನೀತಿವಂತರು ನರಕಕ್ಕೆ ಹೋಗ್ತಾರೆ ಎನ್ನುವಂಥದ್ದು ನಾವು ಇದರ ಮುಖಾಂತರ ತಿಳಿದುಕೊಳ್ಳತಕ್ಕಂಥದ್ದಲ್ಲ. ಸತ್ತವರು ಯಾರೂ ಸಹ ಸತ್ತ ನಂತರ ನೀತಿವಂತರು ಪರಲೋಕಕ್ಕೆ ಹೋಗುವುದಿಲ್ಲ, ಅನೀತಿವಂತರು ಸತ್ತ ನಂತರ ನರಕಕ್ಕೆ ಹೋಗುವುದಿಲ್ಲ. ಯೇಸು ಕ್ರಿಸ್ತನ ಎರಡನೇ ಬರೋಣದ ನಂತರ ಅವರವರಿಗೆ ಒಂದು ತೀರ್ಪು ಕೊಡಲಾದ ನಂತರ ಅವರು ಆ ಒಂದು ಪರಲೋಕ ರಾಜ್ಯ ಪ್ರವೇಶ ಮತ್ತು ಅವರಿಗೆ ಬರತಕ್ಕಂಥ ದಂಡನೆಯನ್ನು ಅವರು ಹೊಂದುವಂಥವರಾಗಿದ್ದಾರೆ. ನೀತಿವಂತರು ಪರಲೋಕ ರಾಜ್ಯಕ್ಕೆ ಮತ್ತು ಅನೀತಿವಂತರು ದಂಡನೆಯನ್ನು ಹೊಂದ್ತಾರೆ. ಅದು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಆಗುವಂಥದ್ದು. ಇಲ್ಲಿ ಒಂದು ದೃಷ್ಟಾಂತವನ್ನು ತಿಳಿಸುವುದಕ್ಕೆ ಈ ರೀತಿ ಸೂಚಿಸಲ್ಪಡ್ತದೆ. ನಂತರ ಈ ಐಶ್ವರ್ಯವಂತನು ನರಕದಲ್ಲಿರ್ತಾನೆ. ಇದು ದೃಷ್ಟಾಂತ ಎಂಬುದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಆ ನರಕದ ಯಾತನೆಯನ್ನು ಆತನು ಅನುಭವಿಸುತ್ತಾ ತಾಳಿಕೊಳ್ಳದೆ ಅಬ್ರಹಾಮನ ನೀತಿವಂತನಾದ ಅಬ್ರಹಾಮನ ಎದೆಗೆ ಒರಗಿದಂಥ ಲಾಜರನನ್ನು ನೋಡಿ ಅಬ್ರಹಾಮನನ್ನು ಬೇಡಿಕೊಳ್ಳುತ್ತಾನೆ ಐಶ್ವರ್ಯವಂತನು. ಅಬ್ರಹಾಮನೇ, ಲಾಜರನನ್ನು ನನ್ನ ಬಳಿಗೆ ಕಳುಹಿಸಿಕೊಡು. ಆತನ ಬಂದು ಏನು ಮಾಡಬೇಕು ಅಂತಂದರೆ, ಆತನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ಅದರ ಮುಖಾಂತರ ನನ್ನ ಬಾಯನ್ನು ಏನು ಮಾಡಲಿ, ನನ್ನ ಬಾಯಿಯಲ್ಲಿ ಆತನು ನೀರನ್ನು ಹಾಕುವಾಗ ನನ್ನ ದಾಹವನ್ನು ತೀರಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಆತನು ಹಂಬಲಿಸುವುದನ್ನು ನಾವು ನೋಡುತ್ತೇವೆ. ಆ ತುದಿ ಬೆರಳಿನಿಂದ ಬರುವಂಥ ನೀರಿನ ಹನಿಯು ಆತನ ದಾಹವನ್ನು ನೀಗಿಸುವುದಕ್ಕೆ ಸಾಧ್ಯವಿಲ್ಲ. ಆದರೂ ಅಷ್ಟು ನೋವು ನರಳಾಟ ಆ ನರಕದಲ್ಲಿ ಆತನು ಅನುಭವಿಸ್ತಾ ಇದ್ದಾನೆ. ಆವಾಗ ಅಬ್ರಹಾಮನು ಹೇಳ್ತಾನೆ, ನಿಮಗೂ ನಮಗೂ ತುಂಬ ಒಂದು ವ್ಯತ್ಯಾಸವಿದೆ ಅಥವಾ ಅಂತರವಿದೆ, ಡೊಂಗರವಿದೆ, ನಾವು ಅಲ್ಲಿಗೆ ಬರುವುದಕ್ಕೆ ಸಾಧ್ಯವಿಲ್ಲ, ನೀವು ಅಲ್ಲಿಗೆ ಬರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ನಂತರ ಇದನ್ನು ಹೇಳ್ತಾನೆ ಐಶ್ವರ್ಯವಂತನು, ಹಾಗಾದರೆ ಈ ಲಾಜರನನ್ನು ನನ್ನ ಸಹೋದರರ ಬಳಿಗೆ ಕಳುಹಿಸು, ನನಗೆ ಎಷ್ಟು ಜನ ಇದ್ದಾರೆ, 5 ಮಂದಿ ಅಣ್ಣ ತಮ್ಮಂದಿರು ಇದ್ದಾರೆ ಎಂಬುದಾಗಿ, ಅವರು ಈ ನರಕಕ್ಕೆ ಬರುವುದು ಬೇಡ ಎಂಬುದಾಗಿ ಆತನು ಅಲ್ಲಿ ಬೇಡಿಕೊಳ್ತಾನೆ. ಆವಾಗ ನೋಡಿ, ಬದುಕಿರುವಾಗ ತನ್ನ ಸಹೋದರರ ಬಗ್ಗೆ ಅಥವಾ ತನ್ನವರ ಹಿತೈಷಿಗಳ ಒಂದು ಮರಣಾನಂತರದ ಜೀವನದ ಬಗ್ಗೆ ಯೋಚನೆ ಮಾಡಿಲ್ಲ. ನಂತರ ಶಿಕ್ಷೆ ಬಂದಾಗ ಆತನು ಅವರ ಬಗ್ಗೆ ಯೋಚನೆ ಮಾಡ್ತಾನೆ. ಆವಾಗ ಆತನಿಗೆ ಬಂದಂಥ ಉತ್ತರವೇನಂತಂದರೆ, ಮೋಶೆಯು ಧರ್ಮಶಾಸ್ತ್ರಗಳು ಗ್ರಂಥಗಳು ಅವರ ಬಳಿಯಲ್ಲಿದೆ, ಮೋಶೆಯ ಧರ್ಮಶಾಸ್ತ್ರ ಗ್ರಂಥಗಳು, ಅವುಗಳನ್ನು ಕೇಳಿ ಮಾರ್ಪಡದವರು, ನಂಬದವರು ಸತ್ತವನು ಎದ್ದು ಬಂದಿದ್ದಾನೆಂದರೆ ಅವರು ನಂಬುವುದಿಲ್ಲ ಎಂಬುದಾಗಿ ತಿಳಿಸ್ತಾರೆ. ಇಲ್ಲಿ ನಾವು ಕಲಿಯಬೇಕಾಗಿರ್ತಕ್ಕಂಥ ಬಹು ಪ್ರಾಮುಖ್ಯವಾಗಿರ್ತಕ್ಕಂಥ 3 ವಿಷಯಗಳು ಏನು ಅಂತಂದರೆ, ಹೆಸರು ಲಿಖಿತವಾಗದೇ ಇರತಕ್ಕಂಥದ್ದು. ಐಶ್ವರ್ಯವಂತನು ಸತ್ಯವೇದದಲ್ಲಿ ಹೆಸರು ಲಿಖಿತವಾಗಿರ್ತಕ್ಕಂಥದ್ದು ಅದು ಬಹು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಜೀವಬಾಧ್ಯರ ಪಟ್ಟಿಯಲ್ಲಿ ಸಹ ಹೆಸರು ಲಿಖಿತವಾಗಿದ್ದಂಥದ್ದು ಬಹು ಪ್ರಾಮುಖ್ಯ. ಸತ್ಯವೇದ ಹೇಳ್ತದೆ ಪ್ರಕಟಣೆ ಗ್ರಂಥದಲ್ಲಿ, ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿರುವುದಿಲ್ಲವೋ ಅವರು ಬೆಂಕಿ ಕೆರೆಗಳ ಒಂದು ನರಕಕ್ಕೆ ಅಲ್ಲಿ ದೊಬ್ಬಲ್ಪಡುತ್ತಾರೆ, ಅಲ್ಲಿ ಅವರು ಬಿಸಾಡಲ್ಪಡ್ತಾರೆ. ಅದು 2ನೇ ಮರಣ ಎಂಬುವಂಥದ್ದನ್ನು ನಾವು ನೋಡುತ್ತೇವೆ. ತದನಂತರ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೋ ಅವರು ಆ ಒಂದು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕೆ ಅವರು ಅರ್ಹರಾಗ್ತಾರೆ. ಆದ್ದರಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಲಿಖಿತವಾಗಿರ್ತಕ್ಕಂಥದ್ದು ಬಹು ಪ್ರಾಮುಖ್ಯ. ಇದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಈ ವಿಷಯ ನಮಗೆ ಇದರಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು. ಈ ಸತ್ಯವೇದದಲ್ಲಿ ಐಶ್ವರ್ಯವಂತನಂತಿದೆ, ಆತನ ಹೆಸರು ಇಲ್ಲ. ಆದರೆ ಲಾಜರನ ಹೆಸರು ಇದೆ, ಆತನು ಭಿಕ್ಷುಗಾರನಾಗಿದ್ದೆ, ಆತನ ಸ್ಥಾನವು ಅಷ್ಟೊಂದು ಗಮನಾರ್ಹವಾಗಿಲ್ಲ. ಇವತ್ತು ನೀವು ಸಹ ಯಾವುದೇ ಸ್ಥಾನದಲ್ಲಿರಲಿ, ದೇವರ ದೃಷ್ಟಿಗೆ ಮೆಚ್ಚುಗೆಯಾಗಿರುವಂಥವರಾಗಿದ್ದರೆ, ನೀವು ಎಷ್ಟೇ ನೋವಿನಲ್ಲಿದ್ದರೂ ಸಹ ನಿಮ್ಮ ಹೆಸರು ಈ ಲೋಕದ ಎಲ್ಲಿಯೂ ಸಹ ಅಥವಾ ಈ ಲೋಕದಲ್ಲಿ ಜನರು ಹೇಳಿಕೊಳ್ಳುವಂಥ ರೀತಿಯಲ್ಲಿ ನಿಮ್ಮ ಹೆಸರು ಇಲ್ಲದಿರಬಹುದು. ಆದರೆ ದೇವರಿಗೆ ನಿಷ್ಠೆಯುಳ್ಳಂಥವರಾಗಿ ನೀವಿದ್ದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುತ್ತದೆ. ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಯಾರ ಹೆಸರು ಇರುತ್ತದೋ ಅವರು ಪರಲೋಕ ರಾಜ್ಯಕ್ಕೆ ಪ್ರವೇಶವನ್ನು ಪಡೆಯುತ್ತಾರೆ. ನೀವು ಎಷ್ಟು ಐಶ್ವರ್ಯವಂತರಾದರೂ, ಎಷ್ಟು ಬಲಿಷ್ಠರಾದರೂ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿಲ್ಲ. ಈ ಲೋಕದಲ್ಲಿ ಎಲ್ಲೆಲ್ಲಿ ನೋಡಿದರೂ ನಿಮ್ಮ ಹೆಸರೇ
ಕೂಗಲ್ಪಡುತ್ತಾ ಇದೆ ಅಂದರೂ ಸಹ ಅದು ಪ್ರಯೋಜನ ಇಲ್ಲ. ಐಶ್ವರ್ಯವಂತನು ಬಹು ಐಶ್ವರ್ಯವಂತನಾಗಿ ವೈಭವದಿಂದ ಇರ್ತಾ ಇದ್ದ, ದಿನಾಲೂ ಸುಖ ಪಡುತ್ತಾ ಇದ್ದ. ಆದರೆ ಆತನ ಮರಣಾನಂತರದ ಜೀವನದ ಬಗ್ಗೆ ಆತನಿಗೆ ಯೋಚನೆ ಇರಲಿಲ್ಲ. ನಂತರ ಮರಣಾನಂತರದ ಜೀವನ ಇದೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ನಾವು ಸತ್ತ ನಂತರವೂ ಸಹ ಒಂದು ಜೀವನ ಇದೆ ಎನ್ನುವಂಥದ್ದು ನಮಗೆ ಈ ಒಂದು ದೃಷ್ಟಾಂತವು ತಿಳಿಸುವಂಥದ್ದು. ಇದು ಮೊದಲನೆಯದು. ಮರಣಾನಂತರದ ಜೀವನ ಎನ್ನುವಂಥದ್ದು ಇದೆ. ಐಶ್ವರ್ಯವಂತನು ಸತ್ತನು, ಲಾಜರನು ಸಹ ಸತ್ತು ಹೋಗ್ತಾನೆ. ಅಂದರೆ ಅವರಿಬ್ಬರಿಗೂ ಸಹ ಅವರಿರುವರೆಗೂ ಮರಣಾನಂತರದ ಒಂದು ಸ್ಥಿತಿಯನ್ನು ಸಹ ನಾವು ಕಾಣುವಂಥದ್ದಾಗಿದ್ದೇವೆ. ನಮ್ಮೆಲ್ಲರಿಗೂ ಸಹ ಇವತ್ತು ನಾಳೆ ಯಾವಾಗೂ ನಮಗೆ ಗೊತ್ತಿಲ್ಲ. ಆದರೆ ಒಂದು ದಿನ ಈ ಲೋಕಯಾತ್ರೆ ನಾವು ಮುಗಿಸ್ಕೊಂಡು ಹೋಗಬೇಕು. ನೀವು ಬಡವರಾದರೂ ಐಶ್ವರ್ಯವಂತರಾದರೂ, ಆದರೆ ಮರಣಾನಂತರದ ಜೀವನದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವ. ನಾವು ಮಾಡುವ ಕ್ರಿಯೆಗಳ ಆಧಾರದ ಮೇಲೆ ನಮಗೆ ತೀರ್ಪು ಕೊಡಲ್ಪಡುತ್ತದೆ. ಯಾವ ರೀತಿಯಾಗಿ ನಾವು ಯೋಚನೆ ಮಾಡ್ತಾ ಇದ್ದೇವೆ? ಬದುಕಿರುವವರೆಗೂ ಈ ಲೋಕವೇ ಶಾಶ್ವತ ಎನ್ನುವಂಥ ಭ್ರಮೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ. ಒಮ್ಮೆ ಯೋಚನೆ ಮಾಡಿ. ಐಶ್ವರ್ಯವಂತನು ಮರಣಾನಂತರದ ಜೀವನದ ಕುರಿತಾಗಿ ಆತನು ಯೋಚನೆ ಮಾಡಿರಲಿಲ್ಲ. ಬದುಕಿರುವ ದಿನದಲ್ಲೆಲ್ಲ ಆತನು ಸುಖ ಸಂತೋಷಪಟ್ಟ. ಆದರೆ ಮರಣಾನಂತರದ ಜೀವನದಲ್ಲಿ ಆತ ನೋಡುವಾಗ ನರಕ ಪಾತ್ರನಾಗಿ ಇರುವಂಥದ್ದನ್ನು ನಾವು ಕಾಣುತ್ತೇವೆ. ಮರಣಾನಂತರದ ಜೀವನದ ಕುರಿತಾಗಿ ಸತ್ತ ಮೇಲೆ ಒಂದು ನಿತ್ಯ ಜೀವ ಎನ್ನುವಂಥದ್ದು ಇದೆ ಎನ್ನುವಂಥದ್ದನ್ನು ಗಮನಿಸಿಕೊಂಡು ಅದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಎಂಬುವಂಥದ್ದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಇದು ಮೊದಲನೆಯದು. ಎರಡನೇದಾಗಿ ಆತನು ಹೇಳ್ತಾನೆ, ಐಶ್ವರ್ಯವಂತನು, ಅಬ್ರಹಾಮನೇ, ಲಾಜರನನ್ನು ನನ್ನ ಅಣ್ಣ ತಮ್ಮಂದಿರ ಬಳಿಗೆ ಕಳುಹಿಸಿ ಎಂಬುದಾಗಿ, ಅವರು ಇಲ್ಲಿಗೆ ಬರಬಾರದು ಎಂಬುದಾಗಿ. ಆದರೆ ಈತನು ಬದುಕಿರುವಾಗಲೇ ಅಣ್ಣ ತಮ್ಮಂದಿರಿಗೆ ಧರ್ಮಶಾಸ್ತ್ರ ಗ್ರಂಥಗಳನ್ನು ಆಲಿಸಿರೆಂಬುದಾಗಿ ಅವ್ರಿಗೆ ಹೇಳಿಲ್ಲ. ಈತನು ಸಹ ಹೆಚ್ಚಾಗಿ ಕೇಳಲಿಲ್ಲ, ಗಮನ ಕೊಡಲಿಲ್ಲ. ಸತ್ತು ಹೋಗಿದ ನಂತರ ನರಕ ಶಿಕ್ಷೆಯನ್ನು ಅನುಭವಿಸುವಾಗ ಆವಾಗ ಆತನು ಬೇಡಿಕೊಳ್ಳುತ್ತಾನೆ. ಅಂದರೆ ವಾಕ್ಯವು ಲಭ್ಯವಿರುವಾಗಲೇ ಅದರ ಮಹತ್ವವನ್ನು ಅರಿತುಕೊಂಡು ನಾವು ಬಾಳಬೇಕೆಂಬುವಂಥದ್ದು ಎರಡನೆಯ ಪಾಠವು ನಮಗೆ ಕಲಿಸುವಂಥದ್ದು. ಇದರ ಈ ಒಂದು ದೃಷ್ಟಾಂತದಿಂದ ನಾವು ಕಲಿಯಬೇಕಾಗಿರ್ತಕ್ಕಂಥದ್ದು. ವಾಕ್ಯವು ಇವಾಗ ಲಭ್ಯವಾಗಿದೆ. ವಾಕ್ಯವು ನಮ್ಮನ್ನು ಸರಿಪಡಿಸುತ್ತದೆ. ವಾಕ್ಯವು ನಮಗೆ ಧೈರ್ಯವನ್ನು ನೀಡುತ್ತದೆ. ವಾಕ್ಯವು ನಾವು ನಡೆಯಬೇಕಾದಂಥ ಆ ಮಾರ್ಗದಲ್ಲಿ ನಮ್ಮ ನಡೆಸುವುದಕ್ಕೆ ಶಕ್ತಿ ಉಳ್ಳಂಥದ್ದಾಗಿದೆ. ಆ ಸತ್ಯವಾಕ್ಯವನ್ನು ಅನೇಕರು ಅನೇಕ ವಿಧಾನದಲ್ಲಿ ವಾಕ್ಯವನ್ನು ತಿಳಿಸ್ತಾ ಇದ್ದಾರೆ. ನೀವು ಎಲ್ಲೋ ಇದ್ದು ವಾಕ್ಯವನ್ನು ಆಲಿಸ್ತಾ ಇದ್ದೀರಾ. ಎಲ್ಲೋ ಇದ್ದಂಥವರು ವಾಕ್ಯವನ್ನು ಆಲಿಸಿ ವಾಕ್ಯದಂತೆ ನಡೆಯುವಾಗ ಆ ಪವಿತ್ರಾತ್ಮ ನಿಮ್ಮಲ್ಲಿ ಕಾರ್ಯ ಮಾಡಿ ನಿಮ್ಮಲ್ಲಿ ಶುದ್ಧ ಹೃದಯವನ್ನು ಆತನು ಉಂಟು ಮಾಡ್ತಾನೆ. ಇಲ್ಲಿ ಐಶ್ವರ್ಯವಂತನ ಆ ಒಂದು ಮನಸ್ಥಿತಿಯಿಂದ ನಾವು ಕಲಿಯಬೇಕಾಗಿರ್ತಕ್ಕಂಥದ್ದು, ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಎಂಬಂತೆ ವಾಕ್ಯವನ್ನು ಕೇಳುವ ಸಮಯವಿದ್ದಾಗ ಅದನ್ನು ವ್ಯರ್ಥ ಮಾಡಿಕೊಂಡು ಸಮಯವನ್ನು ಕಳೆದುಕೊಂಡು ಆದ ನಂತರ ನಾನು ವಾಕ್ಯವನ್ನು ಕೇಳುತ್ತೇನೆ ಎಂಬುದಾಗಿ ಎಷ್ಟು ಪ್ರಯಾಸಪಟ್ಟರೂ ಅದು ನಿಷ್ಪ್ರಯೋಜನ. ಬದುಕಿರುವಾಗಲೇ ಸಮಯವಿರುವಾಗಲೇ ನಾವು ವಾಕ್ಯವನ್ನು ಆಲಿಸಬೇಕೆನ್ನುವಂಥದ್ದನ್ನು, ವಾಕ್ಯವನ್ನು ಇತರರಿಗೆ ತಿಳಿಸಬೇಕು, ವಾಕ್ಯದಂತೆ ನಡೆಯಬೇಕೆನ್ನುವಂಥದ್ದನ್ನು ನಾವು ಕಲಿಯಬೇಕು. ಎರಡನೆಯದು. ಮೂರನೆಯದು, ಪರಹಿತ ಚಿಂತನೆಯನ್ನು ನಾವು ಹೊಂದಿರಬೇಕು. ಆಗಾಗಲೇ ಆರಂಭದಲ್ಲಿ ನಾನು ನಿಮಗೆ ತಿಳಿಸಿದ ಹಾಗೆ ಈ ಲಾಜರನು, ಭಿಕ್ಷುಗಾರನಾಗಿರ್ತಕ್ಕಂಥ ಲಾಜರನು ಐಶ್ವರ್ಯವಂತನ ಮನೆ ಬಾಗಿಲ ಮುಂದೆ ಬಿದ್ದಿದ್ದನೆಂಬುದಾಗಿ ವಾಕ್ಯವು ತಿಳಿಸ್ತದೆ. ಅಂದರೆ ಐಶ್ವರ್ಯವಂತನಿಗೂ ಸಹ ಲಾಜರನಿಗೂ ಸಹ ಒಂದು ಸಂಬಂಧ. ಏನು ಸಂಬಂಧ ಅಂದರೆ, ಮನೆಯ ಬಾಗಿಲ ಮುಂದೆ ಬಿದ್ದಿದ್ದಾನೆ, ಆದರೆ ಆತನ ಬಗ್ಗೆ ಆತನು ಗಮನಿಸಲಿಲ್ಲ. ಇವತ್ತು ಎಷ್ಟು ಜನ ಇತರರು ಒಂದು ಕಷ್ಟದಲ್ಲಿದ್ದಾರೆ ಅಥವಾ ಇನ್ನು ಇತರರು ಒಂದು ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದಾರೆ ಎನ್ನುವಂಥದ್ದನ್ನು ಕಂಡು ಕಾಣದಂತೆ ಇದ್ದೀರಾ? ಇದರ ಒಂದು ನನ್ನ ಸಹಾಯವನ್ನು ಅವರು ಬೇಡುತ್ತಿದ್ದಾರೆ, ಅವರಿಗೆ ನನ್ನ ಸಹಾಯವನ್ನು ಮಾಡಬಹುದು, ಮಾಡಬಲ್ಲೆ ಎನ್ನುವ ಸ್ಥಿತಿಯಲ್ಲಿದ್ದರೂ ಸಹ ಕಂಡು ಕಾಣದಂತೆ ಇದ್ದೀರಾ? ಆ ವಿಷಯದಲ್ಲಿ ನಾವು ಒಮ್ಮೆ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು. ಪರಹಿತ ಚಿಂತನೆ ಇಲ್ಲದಂಥ, ನನ್ನ ಜೀವನ ನನ್ನ ಇಷ್ಟ ಬಂದಂಗೆ ಬದುಕುತ್ತೇನೆ, ನನ್ನ ಸಂಪಾದನೆ ಎಂಬುದಾಗಿ ಬದುಕಿ ನರಕ ಪಾತ್ರನಾಗಿ ನಂತರ ಇತರರ ಕುರಿತಾಗಿ ಯೋಚನೆ ಮಾಡುವಂಥ, ಯಾರನ್ನು ಗಮನಿಸಲಿಲ್ಲವೋ ತನ್ನ ಮನೆಯ ಮುಂದೆ ಬಿದ್ದಿರತಕ್ಕಂಥ ಆ ಲಾಜರನು, ಆತನನ್ನು ಆ ನರಕದಲ್ಲಿ ಬಿದ್ದಾಗ ಆತನನ್ನು ಬೇಡಿಕೊಳ್ಳುತ್ತಾನೆ. ಈ ದೃಷ್ಟಾಂತವು ನಮಗೆ ತಿಳಿಸುವಂಥದ್ದು, ನಾವು ಬದುಕಿರುವಾಗಲೇ, ಜೀವದಿಂದ ಇರುವಾಗಲೇ ನಾವು ಇತರರ ಒಂದು ಹಿತವನ್ನು ಕುರಿತು ಆಲೋಚನೆ ಮಾಡುವಂಥವರಾಗಿ ಇರಬೇಕೆನ್ನುವಂಥದ್ದನ್ನು ನಾವು ಮರೆತು ಹೋಗಬಾರ್ದು. ಈ ದೃಷ್ಟಾಂತದಿಂದ ನಾವು ಕಲಿಯುವಂಥ ಈ ವಿಷಯಗಳನ್ನು ಕೇವಲ ಒಂದು ಕಿವಿಯಿಂದ
ಕೇಳಿ ಕಲಿತು ಮತ್ತೆ ಇನ್ನೊಂದು ಕಿವಿಯಿಂದ ಬಿಡುವಂಥ ವ್ಯಕ್ತಿಗಳಾಗಿ ನಾವು ಜೀವನ ಮಾಡಬಾರ್ದು. ದೇವರು ಇಲ್ಲಿವರೆಗೆ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಿರ್ತಕ್ಕಂಥದ್ದು, ನಮಗೆ ಸಂಭವಿಸಲಿಕ್ಕಿರ್ತಕ್ಕಂಥ ಅನೇಕ ಅಪಾಯಗಳಿಂದ ತಪ್ಪಿಸಿರ್ತಕ್ಕಂಥದ್ದು ಅದು ಆತನ ಕೃಪೆ, ಆತ ನಡೆಸುವಿಕೆ ಅಷ್ಟೇ ಹೊರತಾಗಿ ನಾವೇನು ಉತ್ತಮರು, ನಾವೇನು ಒಳ್ಳೆಯವರು, ನಾವೇನು ಬಲಿಷ್ಠರು ಎಂಬುದಾಗಿ ಅಲ್ಲ. ವಾಕ್ಯವು ಹೇಳುತ್ತದೆ 143ನೇ ಕೀರ್ತನೆಯಲ್ಲಿ 143ನೇ ಕೀರ್ತನೆಯಲ್ಲಿ 5ನೇ ವಚನ ಈ ರೀತಿ ತಿಳಿಸುತ್ತದೆ, ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ, ನಿನ್ನ ಎಲ್ಲ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ, ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ ಎಂಬುದಾಗಿ ಸತ್ಯವೇದವು ತಿಳಿಸುವಂಥದ್ದು. ಹಳೆಯ ದಿನಗಳು, ಒಮ್ಮೆ ನಮ್ಮ ಜೀವಮಾನದಲ್ಲಿ ನಡೆದು ಹೋಗಿರ್ತಕ್ಕಂಥ ಆ ದಿನಗಳನ್ನು ನೆನೆಸಿಕೊಳ್ಳುವಾಗ ಏನು ನಮ್ಮ ನೆನಪಿಗೆ ಬರುವಂಥದ್ದಾಗಿದೆ? ದೇವರು ಹಿಂದೆ ನನ್ನನ್ನು ನಡೆಸಿರ್ತಕ್ಕಂಥ ವಿಧಾನಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ, ನಾನು ಆತನ ನಡೆಸುವಿಕೆಗಾಗಿ ಕೃತಜ್ಞನಾಗಿದ್ದೇನೆ ಎನ್ನುವಂಥ ಮನಸ್ಸು ನಿಮ್ಮಲ್ಲಿ ಇದೆಯಾ? ಅಥವಾ ಐಶ್ವರ್ಯವಂತನೋಪಾದಿಯಲ್ಲಿ ನನ್ನ ಇಷ್ಟ ಬಂದಂಗೆ ನಡೆಯುತ್ತೇನೆ, ನಾನು ಹಿಂದೆ ಕಾಪಾಡಲ್ಪಟ್ಟದ್ದು, ನಾನು ಹಿಂದೆ ಸಂತೋಷವಾಗಿ ಆರೋಗ್ಯದಿಂದ ಇದ್ದದ್ದು, ಎಲ್ಲ ಅಪಾಯಗಳಿಂದ ತಪ್ಪಿಸಲ್ಪಟ್ಟದ್ದು ನನ್ನ ಒಂದು ಇಷ್ಟ ಅಷ್ಟೇ, ನನ್ನ ಒಂದು ಪರಿಶ್ರಮ, ನನ್ನ ಎಚ್ಚರಿಕೆ ಅಷ್ಟೇ, ದೇವರ ನಡೆಸುವಿಕೆ ಅಲ್ಲ ಎನ್ನುವಂಥ ಅಹಂಕಾರದಿಂದ ನಡೆಯುತ್ತಿದ್ದೀರಾ? ಒಮ್ಮೆ ಯೋಚನೆ ಮಾಡೋಣ. ದೇವರ ನಡೆಸುವಿಕೆಯಿಲ್ಲದೆ ಯಾರೂ ಸಹ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯವಿಲ್ಲ. ಮನೆಯನ್ನು ಬಿಟ್ಟು ಹೊರಗಡೆ ಹೋಗಿರ್ತಕ್ಕಂಥವರು ಸುರಕ್ಷಿತವಾಗಿ ಮನೆಗೆ ಬರದೇ ಇರುವಂಥ ಈ ಒಂದು ಸನ್ನಿವೇಶಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅಂತ್ಯಕಾಲದ ದಿನಗಳಲ್ಲಿ ವಾಸ ಮಾಡುತ್ತಿರುವಂಥ ನಾವುಗಳು ಆ ಒಂದು ಐಶ್ವರ್ಯವಂತನೋಪಾದಿಯಲ್ಲಿ ವಾಕ್ಯವನ್ನು ಆಲಿಸದೆ, ಪರಹಿತ ಚಿಂತನೆಯನ್ನು ಮಾಡದೆ, ಮರಣಾನಂತರದ ನಿತ್ಯ ಜೀವನದ ಕುರಿತಾಗಿ ಯೋಚನೆ ಮಾಡದೆ, ಇನ್ನೊಬ್ಬರಿಗೂ ತಿಳಿಸದೆ ನಾವು ಸಮಯವನ್ನು ವ್ಯರ್ಥ ಮಾಡುವವರಾಗಿ ಜೀವಿಸುವುದು ಬೇಡ. ಕ್ರಿಸ್ತನ ನಾಮ ಮಹಿಮಾರ್ಥವಾಗಿ ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಅದರಂತೆ ನಡೆಯುವ ಮನಸ್ಸುಳ್ಳವರಾಗಿ ನಾವಿರಬೇಕಾಗಿದೆ. ಬದುಕಿರುವವರೆಗೆ ನನ್ನ ಇಷ್ಟ ಬಂದಂಗೆ ಜೀವಿಸುತ್ತೇನೆ, ನನಗೆ ಮಹಿಮೆ ತರುವ ಉಪಾಧಿಯಲ್ಲಿ ನನ್ನನ್ನು ನಾನು ಹೊಗಳಿಸಿಕೊಳ್ಳುವ ಉಪಾಧಿಯಲ್ಲಿ ನಾನು ಜೀವಿಸ್ತೇನೆ ಎನ್ನುವಂಥದ್ದು ಅದು ದೇವರ ಮುಂದೆ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಲ್ಲ. ಮತ್ತಾಯನ ಬರೆದ ಸುವಾರ್ತೆ ವಾಕ್ಯವು ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಈ ರೀತಿ ತಿಳಿಸುವಂಥದ್ದಾಗಿದೆ. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದ್ದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ, ಆದರೆ ಅವರ ನಡತೆ ಪ್ರಕಾರ ನಡೆಯಬೇಡಿರಿ. ಅವರು ಹೇಳುತ್ತಾರೆಯೇ ಹೊರತು ನಡೆಯುವುದಿಲ್ಲ. ಕೇವಲ ವಾಕ್ಯವನ್ನು ಇತರರಿಗೆ ಹೇಳುವಂಥವರು ಮಾತ್ರವೇ ಆಗಿದ್ದು ವಾಕ್ಯಾನುಸಾರವಾಗಿ ನಡೆಯುವ ಮನಸ್ಸುಳ್ಳವರು ಆಗಿಲ್ಲ ಎಂಬುದಾದರೆ ಖಂಡಿತ ನಾವು ನಮ್ಮನ್ನು ಮೋಸಪಡಿಸಿಕೊಳ್ಳುತ್ತೇವೆ. ಮುಂದೆ ವಾಕ್ಯ ಹೇಳ್ತದೆ 4ನೇ ವಚನ, ಅವರು ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಹೆಗಲ ಮೇಲೆ ಹೊರಿಸುತ್ತಾರೆ, ತಾವಾದರೂ ಬೆರಳಿನಿಂದಾದರೂ ಅವುಗಳನ್ನು ಮುಟ್ಟಲೊಲ್ಲರು. ಅವರು ತಮ್ಮ ಕೆಲಸಗಳನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ, ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನು ಅಗಲ ಮಾಡುತ್ತಾರೆ, ಗೊಂಡೆಗಳನ್ನು ಉದ್ದ ಮಾಡುತ್ತಾರೆ. ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ, ಸಭಾಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿಯಲ್ಲಿ ಬೀದಿಗಳಲ್ಲಿ ನಮಸ್ಕಾರಗಳು, ಜನರಿಂದ ಬೋಧಕರೆನಿಸಿಕೊಳ್ಳುವುದು, ಇವುಗಳೇ ಅವರಿಗೆ ಇಷ್ಟ ಎಂಬುದಾಗಿ ತಿಳಿಸುತ್ತದೆ. ಈ ರೀತಿಯಾಗಿ ನನ್ನನ್ನೇ ಹೊಗಳಬೇಕು, ನನಗೆ ಕೀರ್ತಿ ತರಬೇಕು, ನನಗೆ ಎಲ್ಲ ಒಂದು ಸ್ಥಾನಮಾನ ಗೌರವಗಳು ಸಲ್ಲಬೇಕೆನ್ನುವಂಥ ಮನಸ್ಥಿತಿಯಿಂದ ನಾವು ಜೀವಿಸ್ತಾ ಇದ್ದೇವಾ? ಮೋಶೆಯ ಪೀಠದಲ್ಲಿ ಕುಳಿತಿರ್ತಕ್ಕಂಥ ಆ ಜನರೋಪಾದಿಯಲ್ಲಿ, ಶಾಸ್ತ್ರಿ ಫರಿಸಾಯರೋಪಾದಿಯಲ್ಲಿ ನಮ್ಮ ಜೀವನವು ಸಾಗುತ್ತಿದೆಯಾ? ಒಂದು ವೇಳೆ ಆ ರೀತಿಯಲ್ಲಿ ಜೀವನ ಸಾಗುತ್ತಿದೆ ಅಂತಂದರೆ ಖಂಡಿತ ಅದು ಆಶೀರ್ವಾದದಾಯಕವಾಗಿರ್ತಕ್ಕಂಥ ಜೀವನವಲ್ಲ, ಹೊರತಾಗಿ ಶಾಪಕ್ಕೆ ಗುರಿಯಾಗುವಂಥ ಒಂದು ಜೀವನವಾಗಿರುತ್ತದೆ. ಐಶ್ವರ್ಯವಂತನಿದ್ದಂಥ ಆ ಮನಸ್ಸು ಎಂಥ ಮನಸ್ಸು? ಇತರರಿಗೆ ಒಳ್ಳೆಯದನ್ನು ಮಾಡಬೇಕೆನ್ನುವಂಥ ಆಲೋಚನೆ ಇಲ್ಲದಂಥ ಆ ಮನಸ್ಸು ನಮ್ಮಲ್ಲಿರಬಾರದು. ದೇವರ ವಾಕ್ಯವನ್ನು ನಾವು ಆಲಿಸಬೇಕು, ವಾಕ್ಯಕ್ಕೆ ಸಮಯವನ್ನು ಕೊಡಬೇಕು, ವಾಕ್ಯವನ್ನು ಕೇಳಬೇಕು, ಇನ್ನೊಬ್ಬರಿಗೆ ಕೇಳುವಂತೆ ಮಾಡಬೇಕೆನ್ನುವಂಥ ಆ ಮನಸ್ಸು ಐಶ್ವರ್ಯವಂತನ ಮಾಡಲಿಲ್ಲ. ಅಂಥ ಮನಸ್ಸು ನಮ್ಮಲ್ಲಿ ಇರಬಾರದು. ಮರಣ ನಂತರದ ಆ ಪರಲೋಕ ರಾಜ್ಯಕ್ಕಾಗಿ ನಾನು ಸಿದ್ಧನಾಗಬೇಕು, ಇನ್ನೊಬ್ಬರನ್ನು ಸಹ ಸಿದ್ಧಪಡಿಸಬೇಕೆನ್ನುವಂಥ ಮನಸ್ಸು ಆತನಲ್ಲಿ ಇರಲಿಲ್ಲ. ಅಂಥ ಮನಸ್ಸು ನಮ್ಮಲ್ಲಿ ಇರಬಾರದು. ದೇವರ ನಾಮ ಮಹಿಮಾರ್ಥವಾಗಿ ನಾವು ಜೀವಿಸುವಂಥ ಮನಸ್ಸು ಹೊಂದಿದವರಾಗಿ ನಾವು ಇರಬೇಕಾಗಿದೆ.
ಸತ್ಯವೇದದಲ್ಲಿ ತಿಳಿಸುವಂಥ ಈ ಮಾತುಗಳು ಕೇವಲ ಇವು ಮನುಷ್ಯರು ಕಲ್ಪಿಸುವಂಥ ಕಟ್ಟುಕಥೆಗಳ ಪಾದಿಯಲ್ಲಿ ನಾವು ತಿಳಿದುಕೊಂಡರೆ ಅದರಿಂದ ಪ್ರಯೋಜನವು ನಮಗೆ ಬರುವುದಿಲ್ಲ. ವಾಕ್ಯವನ್ನು ನಂಬದವರಿಗೆ ಯಾವ ಪ್ರಯೋಜನವಾಗುವುದಿಲ್ಲ. ವಾಕ್ಯವನ್ನು ನಂಬುವವರಿಗೆ ಅದರಿಂದ ಆ ಒಂದು ಶಕ್ತಿಯನ್ನು, ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಅದು ಕಾರಣವಾಗ್ತದೆ. ವಾಕ್ಯವನ್ನು ಆಲಿಸುವಂಥ ಎಲ್ಲರೂ ಸಹ ಆ ವಾಕ್ಯಾನುಸಾರವಾಗಿ ಜೀವಿಸಬೇಕೆನ್ನುವಂಥ ಮನಸ್ಸನ್ನು ಹೊಂದಿದವರಾಗಿದ್ದರೆ ಖಂಡಿತ ಆ ಒಂದು ಉತ್ತಮವಾಗಿರ್ತಕ್ಕಂಥ ಮನಸ್ಸನ್ನು ಹೊಂದುವಂಥ ದೇವರು ನಮಗೆ ಸಹಾಯ ಮಾಡ್ತಾರೆ. ಸತ್ಯವೇದದಲ್ಲಿ ಅನೇಕರ ಒಂದು ದೃಷ್ಟಾಂತಗಳನ್ನು ನಾವು ಓದುವಾಗ ಅವರಿಂದ ನಾವು ಕಲಿಯಬೇಕಾದಂಥ ಪಾಠಗಳನ್ನು ಕಲಿತು ಅದರಿಂದ ನಾವು ಉತ್ತಮವಾದಂಥ ಒಂದು ಉನ್ನತ ಮಟ್ಟದ ಜೀವನವನ್ನು ನಡೆಸಬೇಕೇ ಹೊರತಾಗಿ ಅವರಿಗಿಂತಲೂ ಸಹ ಇನ್ನೂ ಬಲಹೀನವಾಗಿರ್ತಕ್ಕಂಥ ಹೀನಾಯವಾದಂಥ ಆ ಒಂದು ಸ್ಥಿತಿಯಲ್ಲಿ ನಾವು ಇರಬಾರದು. ಶಾಲೆಗೆ ಹೋಗುವಂಥ ಮಕ್ಕಳನ್ನು ನಾವು ನೋಡುವಾಗ ಮಕ್ಕಳು 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ ಹೀಗೆ ಸ್ಥಾನವನ್ನು ಅವರು ಹತ್ತುತ್ತಾ ಇರ್ತಾರೆ. 1ರಿಂದ 2, 2ರಿಂದ 3 ಈ ರೀತಿ ಅವರು ಬೆಳೀತಾ ಇರ್ತಾರೆ. ಜ್ಞಾನದಲ್ಲಿಯೂ ಸಹ ಕಣ್ಣು ಮುಂದೆ ಇರ್ತಕ್ಕಂಥ ಮಕ್ಕಳು ಅವರು ಅನೇಕ ವಿಷಯಗಳನ್ನು ಕಲಿಯುತ್ತಾ ಬೆಳೆಯುತ್ತಾ ಇರ್ತಾರೆ. ಹಾಗಿರಬೇಕಾದರೆ ಸತ್ಯವೇದದ ವಾಕ್ಯಗಳನ್ನು ಆಲಿಸುವ ನಾವುಗಳು, ಸತ್ಯವೇದದ ಅನೇಕ ವಾಕ್ಯಗಳನ್ನು ಕಲಿತಿರ್ತಕ್ಕಂಥ ನಾವುಗಳು ಆಧ್ಯಾತ್ಮಿಕತೆಯಲ್ಲಿ ಬೆಳೆಯದೆ ಇದ್ದ ಸ್ಥಳದಲ್ಲಿಯೇ ಇರುವಂಥವರಾಗಿದ್ದರೆ ಅದರಿಂದ ನಮಗೆ ಪ್ರಯೋಜನವು ಹೇಗೆ ಬರಲಿಕ್ಕೆ ಸಾಧ್ಯ? ನಾವು ಪ್ರತಿಯೊಂದರಿಂದಲೂ ಸಹ ಒಂದನ್ನು ಅಪೇಕ್ಷಿಸುತ್ತೇವೆ, ಒಳ್ಳೆಯದನ್ನು ಅಪೇಕ್ಷಿಸುತ್ತೇವೆ, ಉತ್ತಮವಾಗಿರ್ತಕ್ಕಂಥದ್ದನ್ನು ಅಪೇಕ್ಷಿಸುತ್ತೇವೆ. ನಾವು ಒಂದು ಕೆಲಸವನ್ನು ಮಾಡಿದರೆ ಅದು ಸಫಲವಾಗಬೇಕೆಂಬುದಾಗಿ ನಾವು ಬಯಸುತ್ತೇವೆ. ಮಾಡುವ ಕೆಲಸವು ನಿಷ್ಪ್ರಯೋಜನವಾದರೆ, ಮಾಡುವ ಕೆಲಸವು ಅದು ಸಫಲತೆಯನ್ನು ಕಾಣದೇ ಇದ್ದರೆ ನಮಗೆ ಎಷ್ಟು ನಿರಾಶೆ ಆಗ್ತದೆ. ಕೇಳಿದ ವಾಕ್ಯವನ್ನು ಆಲಿಸಿ ಆ ವಾಕ್ಯಾನುಸಾರವಾಗಿ ನಡೆಯುವ ಮನಸ್ಸು ಮಾಡದಿದ್ದರೂ ಸಹ ನಾವು ದೇವರ ಮಾತನ್ನು ಧಿಕ್ಕರಿಸಿದ್ದಕ್ಕೆ ಸಮಾನವಾಗಿರುತ್ತದೆ. ಈ ವಾಕ್ಯಗಳು ಮನುಷ್ಯ ಕಲ್ಪಿತವಾಗಿರತಕ್ಕಂಥದ್ದಲ್ಲ. ದೇವರು ತನ್ನ ಮಕ್ಕಳನ್ನು ಪ್ರೀತಿಸಿ ಆತನು ಅನೇಕ ವಿಧಾನಗಳ ಮುಖಾಂತರವಾಗಿ ವಾಕ್ಯದ ಮುಖಾಂತರ ಮಾತಾಡ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿನ 1ನೇ ಅಧ್ಯಾಯದಲ್ಲಿ ವಾಕ್ಯ ತಿಳಿಸ್ತದೆ, ದೇವರು ಹಿಂದೆ ವಿಧದಲ್ಲಿ ಆತನು ತನ್ನ ಜನರೊಂದಿಗೆ ಮಾತನಾಡಿದ್ದಾನೆ. ಈಗ ಕ್ರಿಸ್ತನ ಮುಖಾಂತರವಾಗಿ ಆತನು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಕ್ರಿಸ್ತನು ವಾಕ್ಯವಾಗಿದ್ದಾತನು ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡ್ತಾನೆ, ನಮ್ಮನ್ನು ಎಚ್ಚರಪಡಿಸ್ತಾ ಇದ್ದಾನೆ. ಆದ್ದರಿಂದ ಐಶ್ವರ್ಯವಂತನಲ್ಲಿದ್ದಂಥ ಆ ನಿರ್ಲಕ್ಷ್ಯ ಭಾವನೆ, ವಾಕ್ಯವನ್ನು ನಾನೇನು ಕೇಳುವುದು, ನನಗೆ ಅಲ್ಲದ ವಾಕ್ಯವನ್ನು ಹೇಳುವವರು ಬೇರೆ ಇದ್ದಾರೆ, ವಾಕ್ಯವನ್ನು ಕೇಳುವವರು ಬೇರೆ ಇದ್ದಾರೆ, ನಾನು ಆ ವಾಕ್ಯವನ್ನು ಕೇಳುವುದಿಲ್ಲ, ನನಗೆ ಆ ವಾಕ್ಯಕ್ಕೂ ಸಂಬಂಧವಿಲ್ಲ ಎಂಬುವಂತೆ ಇದ್ದೀರಾ? ವಾಕ್ಯದ ಮಹತ್ವವನ್ನು ಅದು ಇದ್ದಾಗಲೇ ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿ ಹೊಂದದೇ ಇದ್ದೀರಾ? ಒಮ್ಮೆ ಆಲೋಚನೆ ಮಾಡೋಣ. ಇದೇ ತಕ್ಕ ಸಮಯ, ಇದೇ ಆ ರಕ್ಷಣೆಯ ದಿನ ಎನ್ನುವಂಥ ಆ ವಾಕ್ಯದ ಮೇರೆಗೆ ಸತ್ಯವೇದದ ವಾಕ್ಯಗಳನ್ನು ಆಲಿಸುವುದು ಮಾತ್ರವಲ್ಲ, ಅದನ್ನು ಅರಿತುಕೊಂಡು ಅದರಂತೆ ನಡೆಯುವುದರಿಂದ ಬರುವ ಆ ನಿತ್ಯ ಲೋಕದ ಪರಲೋಕ ರಾಜ್ಯಕ್ಕೆ ಸೇರುವಂತೆ ದೇವರು ನಮಗೆ ಸಹಾಯ ಮಾಡಲು ಸಿದ್ಧನಾಗಿದ್ದಾನೆ. ಅಂಥ ಮನಸ್ಸುಳ್ಳವರಾಗಿ ನೀವಿರುವಂತೆ ದೇವರು ನಿಮಗೆ ಸಹಾಯ ಮಾಡಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇಲ್ಲಿವರೆಗೆ ಅನೇಕ ವಿಷಯಗಳನ್ನು ನಾವು ಕಲಿತಿದ್ದೇವೆ. ತಂದೆಯೇ, ಬದುಕಿರುವವರೆಗೆ ನಿಮ್ಮ ನಾಮ ಮಹಿಮಾರ್ಥವಾಗಿ ಜೀವಿಸಿ ನಿಮಗೆ ಮೆಚ್ಚುಗೆಯಾದ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸಿರಿ ಎಂಬುದಾಗಿ ಬೇಡುವಂಥವರಾಗಿದ್ದೇವೆ. ಇನ್ನು ಮುಂದೆ ಸಹ ನಿಮ್ಮ ಒಂದು ಚಿತ್ತಾನುಸಾರವಾಗಿ ನಡೆಸಿರಿ. ಇಲ್ಲಿವರೆಗೆ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್.